ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವಾಗ ಬಿಗ್ ಬಾಸ್ ರವರು ಶನಿವಾರದ ಮೊದಲ ಪ್ರೋಮೋವನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಸೀಕ್ರೆಟ್ ರೂಮ್ನಲ್ಲಿರುವ ರಕ್ಷಿತಾ ಹಾಗೂ ಧ್ರುವಂತ್ ರವರನ್ನು ಸುದೀಪ್ ಸರ್ ಬಂದು ಮಾತನಾಡಿಸುತ್ತಿದ್ದಾರೆ. ನಿಮ್ಮ ಪ್ರಕಾರ ಈ ಸೀಕ್ರೆಟ್ ರೂಮ್ ಹೇಗನ್ನಿಸ್ತು ಅಂತ ಕೇಳ್ತಿದ್ದಾರೆ. ಇಲ್ಲಿ ಮೊದಲಿಗೆ ರಕ್ಷಿತಾರನ್ನು ಕೇಳ್ತಾರೆ, ನಿಮ್ಮ ಪ್ರಕಾರ ಈ ಸೀಕ್ರೆಟ್ ರೂಮ್ ಹೇಗನ್ನಿಸ್ತು ಅಂತ ಕೇಳಿದ್ದಾರೆ. ಅವಾಗ ರಕ್ಷಿತಾ ಹೇಳಿದಾಳೆ, ನಾನು ಮೊದಲು ನನ್ನನ್ನು ಇದೇ ರೀತಿ ಸೀಕ್ರೆಟ್ ರೂಮ್ನಲ್ಲಿ ಇರಿಸಿದ್ರು, ಅವಾಗ ಈ ಥರ ಏನು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬಟ್ ಇವರ ಜೊತೆ ಇರೋದಿದೆಯಲ್ಲ, ನನಗೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ನೀವು ಬಂದಾಗ ಇವರು ಮೊದಲು ಫುಲ್ಲು ಅಲ್ಲಿ ಬಿಡ್ಕೊಂಡು ಸ್ಮೈಲಿ ಆಗಿರ್ತಾರೆ. ಅದು ನೀವು ಹೋದ್ಮೇಲೆ ಒಳ್ಳೆ ತುಂಬ ಸ್ಟ್ರಿಕ್ಟಾಗಿ ಒಳ್ಳೆ ಇವ್ರು ಕುತ್ಕೊಂಡಂಗೆ ಇರ್ತಾರೆ. ಯಾವಾಗಲೂ ಮುಖ ಗಂಟು ಹಾಕೊಂಡು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಇವರು. ಅವಾಗವಾಗ ನಗ್ತಾರೆ. ಅವ್ರ ನಗು ನೋಡಿದ್ರೆ ನನಗೆ ಭಯ ಆಗುತ್ತೆ, ಹಾಗೆ ಇವ್ರ ಮುಖ ನೋಡಿದ್ರೆ ನನಗೆ ಅಳು ಬರುತ್ತೆ ಅಂತ ಸುದೀಪ್ ಸರ್ಗೆ ಹೇಳ್ತಾರೆ. ಆಗ ಸುದೀಪ್ ಸರ್ ನಗ್ತಾ ನಗ್ತಾ, ನೀವು ಧ್ರುವಂತ್ ಅವ್ರನ್ನ ಕನ್ವೀನಿಯನ್ಸ್ ಮಾಡಿ, ನಾವು ಇಲ್ಲಿರೋದು ಬೇಡ, ಸೀಕ್ರೆಟ್ ರೂಮಲ್ಲಿ ಇರೋದು ಬೇಡ, ನಾವು ಮಾಮೂಲಿ ಬಿಗ್ ಬಾಸ್ ಮನೆಗೆ ಹೋಗೋಣ ಅಂತ ಕನ್ವೀನಿಯನ್ಸ್ ಮಾಡಿ, ಅವಾಗ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಕಳಿಸ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಆಗ ರಕ್ಷಿತಾ ಧ್ರುವಂತ್ ಅವ್ರನ್ನ, ನೀವು ನನಗಿಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ, ಅಂದರೆ ನಾವಿಬ್ಬರೇ ಇರೋದ್ರಿಂದ ನೀವು ನನಗಿಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ. ನೀವು ಅಕಸ್ಮಾತ್ ಈಗ ಏನಾರು ಒಪ್ಕೊಳ್ಳಿಲ್ಲ ಅಂದರೆ ನಾನಿಲ್ಲಿ ನಿಮ್ಮನ್ನ ನೆಮ್ಮದಿಯಾಗಿ ಮಲ್ಗೊಳ್ಳೋಕ್ಕೆ ಬಿಡೋದೇ ಇಲ್ಲ ಇವತ್ತು ರಾತ್ರಿ ಅಂತ ಧ್ರುವಂತ್ ಅವ್ರಿಗೆ ಏನಂತಾರೆ ಬೆದರಿಕೆ ಆಗ್ತಾಳೆ ಕಿಚ್ಚ ಸುದೀಪ್ ಸರ್ ಮುಂದೆನೆ. ಆಗ ಸುದೀಪ್ ಸರ್ ಅಂತೂ ನಕ್ಕು ಸುಸ್ತಾಗ್ತಾರೆ, ಅಷ್ಟೊಂದು ನಗ್ತಾರೆ. ಆಗ ಧ್ರುವಂತ್ ಅವ್ರು ಕೇಳ್ತಾರೆ, ಅಲ್ಲ ನನ್ನ ನೆಮ್ಮದಿ ನಿನ್ನ ಕೈಯಲ್ಲಿ ಹೇಗೆ ಉಂಟು ಅಂತ ಕೇಳ್ತಾರೆ. ಆಗ ರಕ್ಷಿತಾ ಹೇಳ್ತಾಳೆ, ನನ್ನ ಕೈಯಲ್ಲಿ ನೀನು ನೆಮ್ಮದಿ ಉಂಟು, ಅದು ಹೆಂಗೆ ಮಲ್ಕೊಳ್ತೀವಿ ಇವತ್ತು ನಾನು ನೋಡೇ ಬಿಡ್ತೀನಿ, ನೀನೊಂದು ಗಳಿಗೆ ಸುಮ್ಮನಿರೋದಕ್ಕೆ ಬಿಡೋದಿಲ್ಲ ಅಂತ ಚಾಲೆಂಜ್ ಮಾಡ್ತಾಳೆ. ಸುದೀಪ್ ಸರ್ ಅಂತೂ ಫುಲ್ಲು ಬಕ್ಕೊಂಡೆಲ್ಲ ನಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ರಕ್ಷಿತನ ಮಾತಿಗೆ. ಆಗ ಸುದೀಪ್ ಸರ್ ನಗ್ತಾನೆ ಹೇಳ್ತಾರೆ, ನೀವಿಬ್ಬರು ಹಿಂಗೆ ಕಿತ್ತಾಡೋದ್ರಿಂದ ನನಗೆ ಪರ್ಸ್ನಲಾಗಿ ತುಂಬ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಂತ ಕಿಚ್ಚ ಸುದೀಪ್ ಸರ್ ಹೇಳಿದಾಗ ರಕ್ಷಿತಾ ಹೇಳ್ತಾಳೆ, ಸರ್ ನನಗೆ ನಿಮಗೇನೋ ಎಂಟರ್ಟೈನ್ಮೆಂಟ್ ಸಿಗ್ತಿದೆ, ಆದರೆ ನನಗೆ ಸಿಕ್ಕಾಪಟ್ಟೆ ತಲೆ ನೋವು ಆಗ್ತಿದೆ ಇವ್ರ ಜೊತೆ ಇದ್ದು, ಪ್ಲೀಸ್ ನನ್ನ ಮೊದಲು ಆ ಬಿಗ್ ಬಾಸ್ ಮನೆಗೆ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಆವಾಗ ಸುದೀಪ್ ಸರ್ ಹೇಳ್ತಾರೆ, ನಿನಗೆ ಬರೀ ತಲೆ ಮಾತ್ರ ನೋವಾಗ್ತದೆ, ನಮಗೆ ಇಡೀ ಬಾಡಿನೇ ನೋವಾಗ್ತದೆ ನಿಮ್ಮಿಬ್ರು ಸೀಕ್ರೆಟ್ ರೂಮ್ ಬಿಟ್ಬಿಟ್ಟು ಅಂತ ಫುಲ್ಲು ನಗಾಡ್ತಾರೆ. ನನ್ನ ಪ್ರಕಾರ ಇವರಿಬ್ರಿಗೂ ಮೋಸ್ಟ್ಲಿ ಆ ವಿಟಿ ತೋರಿಸ್ತಾರೆ ಅನಿಸುತ್ತೆ. ಅಂದರೆ ಡ್ಯಾನ್ಸ್ ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಓಡಾಡ್ತಿದೆ ರೀಲು, ಇಬ್ರದ್ದು ಡ್ಯಾನ್ಸ್ ರೀಲು. ಅಂದರೆ ಅವಳು ಕುಣ್ಕೊಂಡು ಮಾಡೋದು ರಾರಾ ಅನ್ನೋ ಸಾಂಗಿಗೆ ತುಂಬ ಸಖತ್ತಾಗಿದೆ ಆ ರೀಲು. ಮೋಸ್ಟ್ಲಿ ಅದನ್ನು ಬಿಗ್ ಬಾಸ್ ಮನೇಲಿ ಹಾಕಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ಇವರಿಬ್ಬರೂ ಇವತ್ತು ಕೂಡ ಬಿಗ್ ಬಾಸ್ ಮನೆಗೆ ಕಳಿಸಲ್ಲ, ಮೋಸ್ಟ್ಲಿ ಸೋಮವಾರ ಇವರಿಬ್ಬರೂ ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ ಅಂತ ನನಗನ್ನಿಸ್ತಿದೆ. ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡಿ, ಬಿಗ್ ಬಾಸ್ ಮನೆಯ ಪ್ರೋಮೋಗಳು ಎಷ್ಟು ಸಿಲ್ಲಿಯಾಗಿರುತ್ತೆ ಅಂದರೆ ಒಂಚೂರು ಸೀರಿಯಸ್ನೆಸ್ಸೇ ಇಲ್ಲ, ಅಷ್ಟು ಅದು ಪ್ರೋಮೋ ಥರನೇ ಅನಿಸೋದಿಲ್ಲ. ಆ ಥರ ಪ್ರೋಮೋಗಳನ್ನೆಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದರೆ. ಏನು ಕಂಟೆಂಟೇ ಇಲ್ವೋ ಬಿಗ್ ಬಾಸ್ ಮನೇಲಿ, ಏನೋ ಒಂದು ಗೊತ್ತಿಲ್ಲ. ಆದರೆ ಲೈಫ್ ಫೀಡಲ್ಲಿ ಅಷ್ಟೊಂದು ಅಷ್ಟೊಂದು ಕಂಟೆಂಟ್ ಕೊಡ್ತಾ ಇರ್ತಾನೆ. ಬಟ್ ಇಲ್ಲಿ ಯಾಕೆ ಬರೀ ಈ ಥರ ಎಪಿಸೋಡಲ್ಲಿ ಈ ಥರ ಆಗ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಫುಲ್ಲು ಎಪಿಸೋಡು ಅಂದರೆ ಫುಲ್ ಲೈಫ್ ಬಿಡೋದೆಲ್ಲ ಬರೀ ಗಿಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾನೆ. ಅದಾರ ನೋಡಿದ್ರೆ ಜನಗಳಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಇವ್ರು ಬರೀ ಜಗ್ಲುದು, ಈಗ ಫುಲ್ಲು ಬರೀ ಆ್ಯಡ್ ಶೋ ಅಂದರೆ ಸ್ಪಾನ್ಸರ್ಶಿಪ್ಪು ಆ್ಯಡ್ಗಳದ್ದು ಇದೇ ಮಾಡ್ತಿದ್ದಾರೆ ಟಾಸ್ಕ್ಗಳು. ತುಂಬ ಬೋರ್ ಆಗಿಬಿಟ್ಟಿದೆ ನಿಜವಾಗ್ಲೂ ಬಿಗ್ ಬಾಸ್ ನೋಡಿ. ನಿಮಗೆ ಬಿಗ್ ಬಾಸ್ ಇತ್ತೀಚೆಗೆ ಬೋರ್ ಆಗ್ತಿದೆಯಾ ಅಥವಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ರಜತ್ ಚೈತ್ರ ಇರಬೇಕಾ ಈ ವಾರ ಅಥವಾ ಈಗಲೇ ಮನೆಯಿಂದ ಆಚೆ ಹೋಗ್ಬೇಕಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಮಿಸ್ ಮಾಡದೆ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.